ಪಾಕಿಸ್ತಾನದ ಮೇಲೆ ವಾಯುದಾಳಿಯನ್ನು ಮಾಡಿ 3 ದಿನಗಳಲ್ಲೇ ಪಾಕಿಸ್ತಾನವನ್ನು ಬಗ್ಗು ಬಡಿಯುವ ಹಂತಕ್ಕೆ ಭಾರತ ಬಂದಾದ ನಂತರ ಇಡೀ ದೇಶಾದ್ಯಂತ ಮೋದಿಯವರ ಒಂದು ಸಮರ್ಥ ನಾಯಕತ್ವ, ದೇಶದ ಸೇನೆಯ ಬಗ್ಗೆ ಅಪಾರವಾದಂಥ ಅಭಿಮಾನ, ಹೆಮ್ಮೆ 140 ಕೋಟಿ ಭಾರತೀಯರಲ್ಲಿ ಕಂಡು ಬರ್ತಾ ಇದೆ. ಆದರೆ ಕಾಂಗ್ರೆಸ್ಸಿಗೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಪ್ರತಿನಿತ್ಯನೂ ಕೂಡ ಮೋದಿಯವರನ್ನ ಟೀಕೆಯನ್ನು ಮಾಡುವಂಥದ್ದು, ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡುವಂಥದ್ದು, ಇಂದಿರಾ ಗಾಂಧಿ ಅವರಿಗೆ ಹೋಲಿಸೋದಕ್ಕೆ ಹೊರಡುವಂಥದ್ದು, ಈ ರೀತಿ ಪ್ರಯತ್ನಗಳು ಸತತವಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದಿಬ್ಬರು ಮಂತ್ರಿಗಳು ಹಾಗೂ ಒಂದಿಬ್ಬರು MLAಗಳು ಪ್ರತಿನಿತ್ಯನೂ ಕೂಡ ಈ ಹಳ್ಳಿನಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮನೆ ಸುತ್ತ ಇರುವಂಥ ಮರ ಗಿಡಗಳಲ್ಲಿ ಕಾಗೆಗಳು ಬಂದು ಕಾಕಾ ಕಾಕಾ ಅಂತಾರಲ್ಲ, ಹಾಗೆ ಪ್ರತಿನಿತ್ಯ ಮೋದಿಯವರ ಬಗ್ಗೆ ಕೆಡಕು ಮಾತಾಡ್ತಾರೆ, ಸಾಕ್ಷ್ಯ ಕೇಳೋವಂಥದ್ದು, ಈ ಥರದ್ದೆಲ್ಲ ನಡೀತಾ ಇದೆ. ಆದರೆ ಬಹಳ ನನಗೆ ಬೇಸರ ಹುಟ್ಟಿಸಿದ ಸಂಗತಿ ಏನಂತಂದರೆ, ಸಂತೋಷ್ ಲಾಡ್ ಅಂತವರು ಕೂಡ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ. ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದ್ದೀರಿ ಸಂತೋಷ್ ಲಾಡ್ ಅವರೇ? ನಿಮಗೆ ಏನು ಮಾತಾಡ್ತಿದ್ರೆ ಅನ್ನೋ ಪರಿಜ್ಞಾನ ಆದರೂ ಇದೆಯಾ? ನೀವೊಬ್ಬರು ಸಚಿವರಿದ್ದೀರಿ. ಮೋದಿ ತಾನೇ ಸುಪ್ರೀಂ ಅಂತಂದರೆ 140 ಕೋಟಿ ಜನಸಂಖ್ಯೆ ಇವತ್ತು ಮೋದಿಯವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಸುಪ್ರೀಂ ಮೋದಿ ಅಲ್ದಲ್ಲ ಇನ್ಯಾರು? ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದಿದ್ರೆ ನಿಮಗೆ ತಿಂದಿದ್ದು ಅರಗಲ್ವಾ? ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದರೆ, ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು, ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು. ಆದರೆ ಅದ್ರ ಜೊತೆಗೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ. ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ. ಅವ್ರ ಮಾತುಗಳು ಆ ರೀತಿ ಕೇಳಿಸ್ತವೆ. ಆದರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ಥರ ಬಂದು ಬಹಳ ಪೋಸ್ ಕೊಡ್ತಾ ಇರ್ತಾರೆ. ಪ್ರತಿನಿತ್ಯನೂ ಕೂಡ ಮೋದಿಯನ್ನು ಎಲ್ಲ ವಿಷಯಕ್ಕೂ ಎಳ್ತರುವಂಥದ್ದು ಅವ್ರಿಗೊಂಥರ ಚಾಳಿ ಆಗೋಗ್ಬಿಟ್ಟಿದೆ. ಆದರೆ ಈ ಸಂತೋಷ್ ಲಾಡ್ ಎಂತಹ ಒಬ್ಬ ತಿಳಿಗೇಡಿ ಅನ್ನೋದು ಕೇಳಲಿಕ್ಕೆ ಬಯಸ್ತೀನಿ. ಉದಾಹರಣೆ ಸಮೇತ ಹೇಳಲಿಕ್ಕೆ ಬಯಸ್ತೀನಿ. 1 ವರ್ಷದ ಹಿಂದೆ, ಇವತ್ತಿಗೆ 1 ವರ್ಷದ ಹಿಂದೆ ಹುಬ್ಬಳ್ಳಿನಲ್ಲಿ ನೇಹಾ ಮರ್ಡರ್ ಕೇಸ್ ಆಯಿತು. ಅದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದರೆ ಸಂತೋಷ್ ಲಾಡ್ ಹೇಳ್ತಾರೆ, ಮೋದಿಯವ್ರನ್ನ ಕೇಳ್ರಿ, IPCಗೆ ಬದಲಾವಣೆ ಥರ ಕೇಳ್ರಿ, ಮೋದಿಗೆ ಹೇಳ್ರಿ ಎನ್ಕೌಂಟ್ರ್ ಮಾಡಲಿ ಪರ್ಮಿಷನ್ ಕೊಡೋಕ್ಕೆ. ಅಲ್ಲ ರೀ, ಕರ್ನಾಟಕದ ಮುಖ್ಯಮಂತ್ರಿ ಯಾರ್ರೀ? ಸಿದ್ದರಾಮಯ್ಯನವರು. ಪೊಲೀಸ್ ವ್ಯವಸ್ಥೆ DG ಯಾರ ಕಂಟ್ರೋಲ್ ಇರೋದ್ರಿ? ಸಿದ್ದರಾಮಯ್ಯನವ್ರ ಕಂಟ್ರೋಲಲ್ಲಿ. ಮೋದಿ ಯಾಕ್ರಿ ಎನ್ಕೌಂಟ್ರ್ ಮಾಡಲಿಕ್ಕೆ, ನೇಹನ ಮರ್ಡರ್ ಮಾಡಿದಂತಹ ಆ ಮುಸಲ್ಮಾನ ಪುಂಡನ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ, ಅವನ್ನ ಎನ್ಕೌಂಟ್ರ್ ಮಾಡಲಿಕ್ಕೆ ಮೋದಿ ಪರ್ಮಿಷನ್ ಯಾಕ್ರಿ ಬೇಕು? ಬಹಳ ಮೇಧಾವಿ ಈತ. ಮೋದಿ ಪರ್ಮಿಷನ್ ಬೇಕಂತೆ ನೇಹನ ಮರ್ಡರ್ ಮಾಡಿದವನ್ನ ಎನ್ಕೌಂಟ್ರ್ ಮಾಡಲಿಕ್ಕೆ. 1 ವರ್ಷ ಆಯಿತು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ, 3 ತಿಂಗಳಲ್ಲಿ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳಿದ್ರಿ. 1 ವರ್ಷ ಆಯಿತು. ಇವತ್ತವರೆಗೂ ನಿಮ್ಮ ಸಿದ್ದರಾಮಯ್ಯನವರು ಮಾಡಿದಾರೇನ್ರಿ? ಇದ್ರ ಬಗ್ಗೆ ಯಾಕ್ರಿ ಮಾತಾಡಲ್ಲ ಲಾಡ್ ಅವರೇ? ಇನ್ನು ಬಹಳ ಮೇಧಾವಿ ಅಲ್ವ ನೀವು? ನಿಮ್ಮ ಇಲಾಖೆ ಕಾರ್ಮಿಕ ಇಲಾಖೆಯವರು ಏನು ಕನ್ಸ್ಟ್ರಕ್ಷನ್ ವರ್ಕರ್ಸು ಮಹಿಳೆಯರಿದ್ದಾರೆ, ಅವರಲ್ಲಿ ಅನಿಮಿಯಾ ಬಂದಿದೆ ಅಂತ ಹೇಳಿ ಅವ್ರಿಗೊಂದು ಹೆಲ್ತ್ ಕಿಟ್ಟನ್ನು ಕೊಟ್ಟರು. ಹೆಲ್ತ್ ಕಿಟ್ಟಿಗೆ ಎಷ್ಟು? 2600 ರೂಪಾಯಿ ಬೈ ಮಾಡಿದ್ದು ನೀವು. ಆದರೆ ಓಪನ್ ಮಾರ್ಕೆಟಲ್ಲಿ 600 ರೂಪಾಯಿ ಸಿಗ್ತಾ ಇದೆ. ಇದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದರೆ, ನಾನೇನು ಎಲ್ಲ ಐಟಮೈಸ್ ಡೀಟೇಲ್ ಹುಡುಕ್ತಿರ್ತೀನ ಅಂತಂತಾರೆ. ಅಲ್ಲ ರೀ, ನಿಮ್ಮ ಇಲಾಖೆಯಲ್ಲಿ 600 ರೂಪಾಯಿ ಸಿಗೋಂಥದ್ದನ್ನು 2600 ರೂಪಾಯಿಗೆ ಟೆಂಡರ್ ಕರೆದುಬಿಟ್ಟು ಲಂಚ ಹೊಡೆಯೋದೇ ನಿಮಗೆ ಗೊತ್ತಿಲ್ಲ ಅಂತೀರಿ. ಇನ್ನು ದೇಶವನ್ನು ಸಂಭಾಳಿಸುವಂಥದ್ದು ಹೇಗೆ ಅಂತ ಮೋದಿಗೆ ಹೇಳ್ಕೊಳ್ಳೋಷ್ಟು ಬುದ್ಧಿ ಇದೆಯೇನ್ರಿ ನಿಮಗೆ? ನಿಮ್ಮ ಇಲಾಖೆ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ. ಇನ್ನು ಇಂದಿರಾ ಗಾಂಧಿಗೆ ಭಾಳ ನೀವು ಕಂಪೇರ್ ಮಾಡ್ತಿದ್ದೀರಲ್ಲ ಸಂತೋಷ್ ಲಾಡ್ ಅವರೇ. ಏನು ಇಂದಿರಾ ಗಾಂಧಿಯವರು 1971ರಲ್ಲಿ ಕಟ್ಟೆ ಹಾಕ್ಬಿಟ್ರು ಅಂತ ತಿಳಿದಿದ್ರಿ? ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡಿಬಿಟ್ರು ಅಂತ. ಆಗ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅನ್ನೋರು, ಈಗಿರೋ ಪಾಕಿಸ್ತಾನನ ಪಶ್ಚಿಮ ಪಾಕಿಸ್ತಾನ ಅನ್ನೋರು. ಅದಕ್ಕಿಂತ ಮೊದಲು ಬಾಂಗ್ಲಾದೇಶದಲ್ಲಿ, ಪೂರ್ವ ಪಾಕಿಸ್ತಾನದಲ್ಲಿ
ಪಾಕಿಸ್ತಾನಿ ಆರ್ಮಿ ಏನಿದೆ ಅದು ಲಕ್ಷಾಂತರ ಜನ ಬಾಂಗ್ಲಾ ಮಹಿಳೆಯರನ್ನು ಅತ್ಯಾಚಾರ ಮಾಡಿತ್ತು, ದಬ್ಬಾಳಿಕೆಯನ್ನು ನಡೆಸ್ತಾ ಇತ್ತು. ಅದರ ವಿರುದ್ಧವಾಗಿ ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದಲ್ಲಿ ಬಾಂಗ್ಲಾ ಮುಕ್ತಿ ವಾಹಿನಿ ಅಂತ ಹೇಳಿ ಇಡೀ ಬಾಂಗ್ಲಾದೇಶಗಳು ಒಟ್ಟಾಗಿ ನಿಂತ್ಕೊಂಡು ಆರ್ಮಿಯ ವಿರುದ್ಧ ನಿಂತಿದ್ರು. ಆಗ ಭಾರತದ ಸೇನೆ, ಆಗ ಇಂದಿರಾ ಗಾಂಧಿಯವರು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಬಾಂಗ್ಲಾವನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೊರಟರು. ಆಗ ಸಮಸ್ತ ಬಾಂಗ್ಲಾದೇಶಿಗರು ಜೊತೆ ನಿಂತಿದ್ದರಿಂದಾಗಿ ಪಾಕಿಸ್ತಾನವನ್ನು ಸೋಲಿಸ್ಲಿಕ್ಕೆ ಸಾಧ್ಯವಾಯಿತು. ನಮ್ಮ ಸೈನಿಕರು 93,000 ಪಾಕಿಸ್ತಾನಿ ಸೈನಿಕರನ್ನ ಒತ್ತಾಗಿ ತೆಗೆದುಕೊಂಡ್ರು. ಆದರೆ ಒತ್ತಾಗಿ ತೆಗೆದುಕೊಂಡ ನಂತರ ನಿಮ್ಮ ಇಂದಿರಾ ಗಾಂಧಿಯವರು ಮಾಡಿದ್ದೇನ್ರಿ? ಅಲ್ಲಿವರೆಗೂ 54 ಜನ ಭಾರತೀಯ ಯೋಧರು ಯುದ್ಧ ಖೈದಿಗಳಾಗಿ ಪಾಕಿಸ್ತಾನ ಜೈಲಲ್ಲಿದ್ದರು. ಈ 93,000 ಜನನ ಬಿಟ್ಕೊಡೋ ಮೊದಲು ಆ 54 ಜನನ ಕಳಿಸ್ಬೇಕು ವಾಪಸ್ ಅಂತ ಒಂದು ಕಂಡೀಷನ್ ಹಾಕ್ಲಿಕ್ಕಾಗಲಿಲ್ಲ ನಿಮ್ಮ ಇಂದಿರಾ ಗಾಂಧಿಗೆ. ಯುದ್ಧವನ್ನು ನಮ್ಮ ಸೈನಿಕರು ಗೆದ್ದರು, ಆದರೆ ಯುದ್ಧದ ಗೆಲುವನ್ನು ಹಾಳು ಮಾಡಿದ್ದು ನಿಮ್ಮ ಇಂದಿರಾ ಗಾಂಧಿ. 93,000 ಜನಕ್ಕೆ ಊಟ ಹಾಕಿ ವಾಪಸ್ಸು ಗೌರವಯುತವಾಗಿ ಕಳಿಸ್ಕೊಟ್ರು. 54 ಜನ ಯುದ್ಧ ಖೈದಿಗಳನ್ನ, ಭಾರತೀಯ ಯುದ್ಧ ಖೈದಿಗಳನ್ನ ವಾಪಸ್ ಕರ್ಕೊಬರೋಕ್ಕಾಗಲಿಲ್ಲ. ಆವತ್ತು 93,000 ಸೈನಿಕರನ್ನ ಬಿಡಬೇಕು ಅಂತೇಳಿ ಹೇಳಿದರೆ ನಿಮ್ಮ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದರಿಂದ ಹೊರಗಡೆ ಹೋಗಬೇಕು ಅಂತೇಳಿ ಹೇಳಿ ಕಂಡೀಷನ್ ಹಾಕ್ಬೋದಿತ್ತು. ಆ ಕಂಡೀಷನ್ ಹಾಕುವಂಥ ಛಾತಿಯನ್ನು, ಎದೆಗಾರಿಕೆಯನ್ನು, ದಾಡಿಸಿತನನ್ನು ಇಂದಿರಾ ಗಾಂಧಿ ತೋರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಕಡೆ ಪೂರ್ವ ಪಾಕಿಸ್ತಾನದ ಜೊತೆಗೆ ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿರೋ ಪಾಕಿಸ್ತಾನದ ಮೇಲೆ ನಮ್ಮ ಸೈನಿಕರು ಲಾಹೋರ್ವರೆಗೂ ಹೋಗಿದ್ರು. ಸುಮಾರು 15,000 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಹೋಗಿ ಕಬ್ಜಾ ಮಾಡಿದ್ರು. ಅದನ್ನು ಬಿಟ್ಕೊಟ್ಟು ಬಂದ್ರಿ, ಅದನ್ನು ಉಳಿಸ್ಕೊಳ್ಳಿಲ್ಲ. ಯಾವ ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದೀರಿ? ಆದರೆ ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಇತಿಹಾಸದ ಜ್ಞಾನ ಇರಬೇಕು. ಇವತ್ತು ನರೇಂದ್ರ ಮೋದಿಯವರು ಪಾಕಿಸ್ತಾನದ 11 ಏರ್ಫೀಲ್ಡ್ಗಳನ್ನು ಇವತ್ತು ನಮ್ಮ ಸೈನಿಕರು ನಾಶ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು ಎಂಥ ರಿಸ್ಕನ್ನು ತಗೊಂಡು ಎಂಥ ಎದೆಗಾರಿಕೆಯನ್ನು ತೋರಿದ್ದಾರೆ ಅಂತ ಹೇಳಿದರೆ, ಅವತ್ತು ಬಾಂಗ್ಲಾದೇಶದಲ್ಲಿ ಸಮಸ್ತ ಬಾಂಗ್ಲಾದೇಶಿ ಜನರು ನಮ್ಮ ಸೈನ್ಯದ ಪರವಾಗಿ ನಿಂತಿದ್ರು, ಪಾಕಿಸ್ತಾನ ಸೈನ್ಯದ ವಿರುದ್ಧವಾಗಿದ್ದರು. ಆದರೆ ಇವತ್ತು ಪಾಕಿಸ್ತಾನದಲ್ಲಿ 24 ಕೋಟಿ ಮುಸಲ್ಮಾನರು ಪಾಕಿಸ್ತಾನಿ ಸೈನಿಕರ ವಿರುದ್ಧ ಇದ್ದಾರೆ. ಅಲ್ಲಿ ನಮ್ಮವ್ರು ಹೋಗಿ 11 ಏರ್ಫೀಲ್ಡ್ಗಳನ್ನ ಹೊಡೆದಾಕಿದ್ದಾರೆ. ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಮೇಲೆ ದಾಳಿ ಆಗಿದೆ. 24 ಕೋಟಿ ಪಾಕಿಸ್ತಾನಿಯರು ಪಾಕಿಸ್ತಾನಿ ಸೈನಿಕರ ವಿರುದ್ಧ ಇದ್ದಾರೆ. ಇಂಥ ಹಾಸ್ಟೈಲ್ ಸಿಚುವೇಶನಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾರತದಲ್ಲಿ ಇನ್ನೂ 25 ಕೋಟಿ ಮುಸಲ್ಮಾನರಿದ್ದಾರೆ. ಅವರು ಪಾಕಿಸ್ತಾನ ಬಗ್ಗೆ ಬಹಳ ಜನ ಸಹಾನುಭೂತಿ ಇಟ್ಕೊಂಡಿದ್ದಾರೆ. ಇವ್ರನ್ನೂ ಹದ್ದು ಬಸ್ತಿನಲ್ಲಿ ಇಡಬೇಕು. ಅಲ್ಲಿ 24 ಕೋಟಿ ಪಾಕಿಸ್ತಾನಿಯರ ಬೆಂಬಲವನ್ನು ಪಡ್ಕೊಂಡಿರೋಂಥ ಪಾಕಿಸ್ತಾನಿ ಆರ್ಮಿಯನ್ನು ಮಟ್ಟ ಹಾಕಬೇಕು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು. ಇವ್ರ ಬಗ್ಗೆ ನಾನೇ ಸುಪ್ರೀಂ ಆಗಿ ಗುರುತಿಸ್ತಾ ಇದ್ದೀನಿ. ಮೋದಿಯವ್ರ ಬಗ್ಗೆ ಪ್ರಶ್ನೆ ಏನು, ಮೋದಿಯವರ ಒಂದು ಶಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಸಂತೋಷ್ ಲಾಡ್, ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ. ಮೊನ್ನೆ ಹೋಗೇನೋ ಕಾಶ್ಮೀರದ ಪುಲ್ವಾಮಾ ಮತ್ತು ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನ ವಾಪಸ್ ಕರ್ಕೊಂಬಂದೆ ಅಂತ ಏನೋ ಎದೆ ಬಡ್ಕೋತಿದ್ರಲ್ಲ, ಯಾರು ನಿಮಗೆ ಕರ್ಕೊಂಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು? ಅವತ್ತು ನಮ್ಮ ಭಾರತ ಸರ್ಕಾರ, ಮೋದಿಯವರ ಸರ್ಕಾರ ಅನುಕೂಲ ಮಾಡಲಿಲ್ಲ ಅಂದರೆ ನೀವೇ ಹೋಗೋಕ್ಕಾಗ್ತಿರ್ಲಿಲ್ಲ ರೀ. ಅವ್ರನ್ನೇನೋ ಕರ್ಕೊಂಬಂದ್ಬಿಟ್ಟೆ, ಇಲ್ಲಿಂದ ಫ್ಲೈಟಲ್ಲಿ ಹೋದೆ ಕರ್ಕೊಂಬಂದ್ಬಿಟ್ಟೆ, ನಾನು ತಂದೆ ಅಂತ ಹೇಳ್ತಿರಲ್ಲ. ಅಲ್ಲಿ ಕರ್ಕೊಂಬರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಮೋದಿಯವರು. ಮೋದಿಯವರಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಕತಾರು ಯುದ್ಧ ನಡೆದಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಮಧ್ಯದಲ್ಲಿ 2 ಅವರ್ಸ್ ಗ್ಯಾಪ್ ತಗೊಂಡು 26 ದೇಶ ಭಾರತೀಯರನ್ನು ಸೇರಿದಂತೆ ಇವಾಕ್ಯುವೇಟ್ ಮಾಡಿದ್ದು ಮೋದಿಯವರ ಸರ್ಕಾರ. 2014ರಲ್ಲಿ ಐಸಿಸ್ನ ಒತ್ತೆಯಲ್ಲಿದ್ದಂತಹ 46 ಜನ ಕೇರಳದ ನರ್ಸ್ಗಳನ್ನು ಐಸಿಸ್ ಒತ್ತೆಯಿಂದ ಬಿಡಿಸ್ಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ. ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಕಬ್ಜಾವನ್ನು ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಒಂದು ಅಫ್ಘಾನಿಸ್ತಾನದಲ್ಲಿದ್ದಂತಹ ಭಾರತೀಯರು ಇರ್ಬೋದು, ಬೇರೆ ದೇಶದವ್ರು ಇರ್ಬೋದು, ಅವರನ್ನು ಇವ್ಯಾಕ್ಯುವೇಟ್ ಮಾಡಿ ಕರ್ಕೊಂಬಂದಿದ್ದು ನರೇಂದ್ರ ಮೋದಿ. ಬೇರೆ ದೇಶದಲ್ಲಿರುವಂಥವ್ರನ್ನೇ ಕರ್ಕೊಂಬಂದಿದ್ದಾರೆ. ಇಲ್ಲಿ ಕಾಶ್ಮೀರದಲ್ಲಿರುವಂಥವ್ರನ್ನು ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ. ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಬಂದೆ ಅಂತೇಳಿ ದಿನಾ ಬಡಾಯಿ ಕೊಡ್ತೀರಿ. ಸಂತೋಷ್ ಲಾಡ್ ಅವರೇ, ನೀವು ಯಾವ ಮೇಧಾವಿನೂ ಅಲ್ಲ. ಪ್ರತಿನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತೇಳಿ ಹೇಳ್ಬಿಟ್ಟು ನಿಮ್ಮ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಅಂತ ದಿನಾ ಬೈಕೊಂಡಿದ್ದೀರಿ. ಇಷ್ಟು ಬಿಟ್ಟರೆ ನಿಮ್ದು ಏನೂ ಇಲ್ಲ. ನನಗೆ ಭಾಳ ಬೇಸರ ಸಂಗತಿ ಅಂತಂದರೆ, ಒಂದು ಮರಾಠ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ಥರ ಪ್ರತಿನಿತ್ಯ ಮಾತಾಡ್ತಿರಲ್ಲ, ಆ ಸಮುದಾಯಕ್ಕೆ ನೀವು ಮಾಡ್ತಾ ಇರುವಂಥ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತೀನಿ.